ಆ ಬಳಿಕ 11ನೇದಾದಂಥ ಕಲೆ ಅಂದರೆ ಉದಕ ವಾದ್ಯ, ಜಲತರಂಗ ವಾದ್ಯ, ನೀರಿನಲ್ಲಿ ವಿವಿಧ ರೀತಿಯಾದಂಥ ವಾದ್ಯಗಳನ್ನು ಅನುಕರಣೆ ಮಾಡುವುದು ಅಥವಾ ಜಲತರಂಗ ಅಂತ ಆಧುನಿಕವಾದಂಥ ಒಂದು ವಾದ್ಯ ಇದೆಯಲ್ಲ ಆ ವಾದ್ಯವನ್ನು ನುಡಿಸುವುದಕ್ಕೆ ಉದಕ ವಾದ್ಯ ಅಂತ ಕರೀತಾರೆ. ಉದಕಾಘಾತ ಅಂತ ಮತ್ತೊಂದಿದೆ, ಜಲಸ್ತಂಭನ ವಿದ್ಯೆ ಅಂತ ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ನೀರಿನಲ್ಲಿ ಮುಳುಗಿ ಶ್ವಾಸವನ್ನು ನಿರೋಧ ಮಾಡಿ ಅಲ್ಲಿ ವಾಸ ಮಾಡೋದಕ್ಕೆ ಜಲಸ್ತಂಭನ ಅದಕ್ಕೆ ಅಥವಾ ಉದಕಾಘಾತ ಅಂತ ಅದನ್ನ 12ನೇ ವಿದ್ಯೆ ಅಂತ ಪರಿಗಣನೆ ಮಾಡಿದ್ದಾರೆ. 13ನೇದು ಚಿತ್ತಾಸ್ಥ ಯೋಗಾಹ. ಇಂದ್ರಿಯಗಳಿಗೆ ನಾವು ವಿವಿಧ ರೀತಿಯಾದಂತಹ ಸುಖಗಳನ್ನು ಬಿಟ್ಟು ಕೊಡ್ತೇವೆ. ಹಾಗಾಗಿ ನಮ್ಮ ಮೈ ಮನಸ್ಸುಗಳು ಕೊಬ್ಬಿ ಅದರ ಮೂಲಕ ಆಧ್ಯಾತ್ಮ ಸಾಧನೆಗೆ ಪ್ರತಿಬಂಧಕ ಆಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಆ ಇಂದ್ರಿಯಗಳನ್ನ ಅನೇಕ ರೀತಿಯಾದಂತಹ ಕಷ್ಟಗಳಿಗೆ ಒಳಪಡಿಸುವುದರ ಮೂಲಕ ಇಂದ್ರಿಯಗಳನ್ನು ನಿಸ್ಸತ್ವವನ್ನಾಗಿ ಮಾಡಿ ಆ ಮೂಲಕ ಪಾರಮಾರ್ಥಿಕ ಶಕ್ತಿಯನ್ನು ಗಳಿಸಿಕೊಳ್ಳೋದಕ್ಕೆ ಚಿತ್ತಾಸ್ಥ ಯೋಗ ಅಂತ ಕರೀತಾರೆ. ಯೌಗಿಕ ಶಕ್ತಿಯನ್ನ ಗಳಿಸಿಕೊಳ್ಳೋದು ಒಟ್ಟಾರೆ. ಮಾಲ್ಯ ಗ್ರಥನ ವಿಕಲ್ಪ. ಮಾಲ್ಯ ಅಂತಂದ್ರೆ ಹಾರಗಳು, ವಿವಿಧ ರೀತಿಯಾದಂತಹ ಹಾರಗಳನ್ನ ಮಾಲೆಗಳನ್ನು ರಚನೆ ಮಾಡೋದಕ್ಕೆ ಮಾಲ್ಯ ಗ್ರಥನ ವಿಕಲ್ಪ. ಇದು 14ನೇ ವಿದ್ಯೆ. 15ನೇ ಶೇಖರಾಪೀಡ ಯೋಜನಂ. ಶೇಖರ ಕಾಪೀಡ ಯೋಜನ ಅಂದ್ರೆ, ಶೇಖರ ಅಂದ್ರೆ ತಲೆ ಮೇಲೆ ಇರುವಂತಹ ಗಂಟು, ಕೂದಲಿನ ಗಂಟಿಗೆ ಶೇಖರಕ ಅಂತ ಕರೀತಾರೆ. ತಲೆ ಕೂದಲನ್ನ ವಿವಿಧ ರೀತಿಯಲ್ಲಿ ಅಲಂಕರಿಸಿಕೊಳ್ಳೋದಕ್ಕೆ ಶೇಖರ ಕಾಪೀಡ ಯೋಜನ ಅಂತ. ಇದು 15ನೇ ವಿದ್ಯೆ. 16ನೇದ್ದು ನೇಪಥ್ಯ ಪ್ರಯೋಗ. ನೇಪಥ್ಯ ಅಂದ್ರೆ ವೇಷ, ವಿವಿಧ ರೀತಿಯಾದಂತಹ ವೇಷಗಳನ್ನ ಧಾರಣೆ ಮಾಡೋದಕ್ಕೆ ನೇಪಥ್ಯ ಪ್ರಯೋಗ ಅಂತ ಕರೆದಿದ್ದಾರೆ. 17ನೇದ್ದು ಕರ್ಣಪತ್ರ ಭಂಗ. ಕರ್ಣಪತ್ರ ಭಂಗ ಅಂತಂದ್ರೆ ಕಿವಿಗಳನ್ನ ವಿಶೇಷ ರೀತಿಯಾಗಿ ಅಲಂಕಾರ ಮಾಡ್ಕೊಳ್ಳೋದು. ನಾನಾ ರೀತಿಯಾದಂತಹ ರತ್ನ ಖಚಿತವಾದಂತಹ ಆಭರಣಗಳನ್ನು ಹಾಕೊಂಡು ಕಿವಿಗಳನ್ನ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಕರ್ಣಪತ್ರ ಭಂಗ ಅಂತ ಕರೀತಾರೆ. 18ನೇದ್ದು ಗಂಧಯುಕ್ತಿ ಅಂದ್ರೆ ಪರಿಮಳ ದ್ರವ್ಯಗಳನ್ನ ಸಿದ್ಧ ಮಾಡೋದು, ವಿವಿಧ ರೀತಿಯಾದಂತಹ ಗಂಧಗಳನ್ನು ಸಿದ್ಧಪಡಿಸೋದಕ್ಕೆ ಗಂಧಯುಕ್ತಿ ಅಂತ. ಅದು 18ನೇ ವಿದ್ಯೆ. 19ನೇದ್ದು ಭೂಷಣ ಯೋಜನ. ಭೂಷಣ ಯೋಜನ ಅಂದ್ರೆ ವಿವಿಧ ನಮ್ಮ ಶರೀರದಲ್ಲಿ ಒಂದೊಂದು ಅವಯವಗಳಿಗೆ ಅದಕ್ಕೆ ಉಚಿತವಾದಂತಹ ಆಭರಣಗಳನ್ನು ಧರಿಸಬೇಕು. ಹಾಗೆ ಪ್ರತಿಯೊಂದು ಅಂಗಕ್ಕೂ ಕೂಡ ಅದಕ್ಕೆ ಸಮುಚಿತವಾದಂತಹ ಆಭರಣವನ್ನು ಧರಿಸುವ ವಿದ್ಯೆಗೆ ಭೂಷಣ ಯೋಜನ ಅಂತ ಕರೀತಾರೆ. 20ನೇದ್ದು ಐಂದ್ರಜಾಲ. ಐಂದ್ರಜಾಲ ಕೌತುಮಾರಾಸ್ಥ ಯೋಗ. ಯಕ್ಷಿಣಿ ಮತ್ತು ತತ್ಸಂಬಂಧಿಯಾದಂತಹ ವಿದ್ಯೆಗಳೇನಿವೆಲ್ಲ ಅದಕ್ಕೆ ಐಂದ್ರಜಾಲಗಳು ಅಂತ ಹೆಸರು ಕರೆದಿದ್ದಾರೆ. ಆ ಬಳಿಕ 21ನೇದ್ದು ಹಸ್ತಲಾಘವ. ಕೈ ಚಳಕದ ಮೂಲಕ ಕೈ ಚಳಕ ಮಾಡುವುದರ ಮೂಲಕ ವಿವಿಧ ರೀತಿಯಾದಂತಹ ಚಮತ್ಕಾರಗಳನ್ನು ತೋರಿಸೋದಕ್ಕೆ ಈ ಹಸ್ತಲಾಘವ ಅಂತ ಕರೆದಿದ್ದಾರೆ. ಆ ಬಳಿಕ 22ನೇ ವಿದ್ಯೆ ವಿಚಿತ್ರ ಶಾಖ ಅಪೂಪ ಭಕ್ಷ್ಯ ವಿಕಾರ ಕ್ರಿಯಾ. ನಾನಾ ರೀತಿಯಾದಂತಹ ತಿಂಡಿ ತಿನಿಸುಗಳನ್ನ ಭಕ್ಷ್ಯ ಪದಾರ್ಥಗಳನ್ನು ತಯಾರು ಮಾಡೋ ವಿದ್ಯೆ ಏನಿದೆಲ್ಲ ಅದಕ್ಕೆ ವಿಚಿತ್ರ ಶಾಖ ಅಪೂಪ ಭಕ್ಷ್ಯ ವಿಕಾರ ಕ್ರಿಯಾ ಅಂತ ಈ ಕರೆದಿದ್ದಾರೆ. 23ನೇ ವಿದ್ಯೆ ಯಾವುದಂದ್ರೆ ಪಾನಕ ರಸ ರಾಗ ಆಸವ ಯೋಜನಂ. ವಿವಿಧ ರೀತಿಯಾದಂತಹ ಪಾನೀಯಗಳನ್ನು ತಯಾರಿಸೋದು, ಪಾನಕ ಮೊದಲಾದಂತಹ ಪಾನೀಯಗಳನ್ನು ತಯಾರು ಮಾಡೋದಕ್ಕೆ ಪಾನಕ ರಸ ರಾಗ ಆಸವ ಯೋಜನಂ ಅಂತ ಈ ಹೆಸರನ್ನು ಕರೆದಿದ್ದಾರೆ. ಆ ಬಳಿಕ 24ನೇದ್ದು ಸೂಚಿದಾನ ಕರ್ಮ. ಸೂಚಿದಾನ ಕರ್ಮ ಅಂದ್ರೆ ಕಸೂತಿ ಕೆಲಸಗಳು, ಬಟ್ಟೆ ಮೇಲೆ ವಿವಿಧ ರೀತಿಯಾದಂತಹ ಕಸೂತಿಗಳನ್ನ ಸೂಜಿಯ ಮೂಲಕ ರಚನೆ ಮಾಡೋದೇನಿದೆಯಲ್ಲ ಅದಕ್ಕೆ ಸೂಚಿವಾನ ಕರ್ಮ ಅಂತ ಕರೀತಾರೆ. ಸೂಚಿ ಅಂದ್ರೆ ಸಂಸ್ಕೃತದಲ್ಲಿ ಸೂಜಿ ಅಂತ ಅರ್ಥ. ಆಮೇಲೆ 25ನೇದ್ದು ಸೂತ್ರ ಕ್ರೀಡಾ. ಅಂದ್ರೆ ನೂಲನ್ನ ಕತ್ತರಿಸಿ ಅದನ್ನ ಪುನಃ ಅಖಂಡವಾಗಿ ತೋರಿಸೋದು. ನೂಲನ್ನು ಕತ್ತರಿಸಿ ಮತ್ತೆ ಇಂದ್ರಜಾಲದ ಮೂಲಕ ಅದನ್ನು ಅಖಂಡವಾಗಿ ಮತ್ತೊಂದು ತೋರಿಸೋದು ಪ್ರೇಕ್ಷಕರಿಗೆ, ಅಥವಾ ನೂಲನ್ನು ಸುಟ್ಟು ಅದನ್ನು ಮತ್ತೆ ಅಖಂಡವಾಗಿ ತೋರಿಸೋದು. ಇದಕ್ಕೆ ಸೂತ್ರ ಕ್ರೀಡಾ ಅಂತ ಕರೀತಾರೆ. 26ನೇದ್ದು ವೀಣಾ ಡಮರುಕ ವಾದ್ಯಾನಿ. ವೀಣೆ ಡಮರು ಮೊದಲಾದಂತಹ ವಾದ್ಯಗಳನ್ನ ವಾದನ ಮಾಡೋದೇನಿದೆ ಅದಕ್ಕೆ ವೀಣಾ ಡಮರುಕ ವಾದ್ಯ ಅಂತ ಈ ಥರ ಕರೀತಾರೆ. 27ನೇ ವಿದ್ಯೆ ಅಂದ್ರೆ ಪ್ರಹೇಲಿಕ, ಒಗಟುಗಳನ್ನು ಹೇಳೋದು. ಸೂಕ್ಷ್ಮ ಅರ್ಥವನ್ನು ಒಳಗೊಂಡಂತಹ ಒಗಟುಗಳನ್ನು ಹೇಳೋದಕ್ಕೆ ಪ್ರಹೇಲಿಕ ಅಂತ ಹೆಸರು ಕರೀತಾರೆ. ಆಮೇಲೆ ಪ್ರತಿಮಾಲಾ ಅಂತ. ಪ್ರತಿಮಾಲಾ ಅಂದ್ರೆ ಇದು ಆಧುನಿಕ ಕಾಲದಲ್ಲಿ ಪ್ರಸಿದ್ಧವಾಗಿರುವಂತಹ ಅಂತ್ಯಾಕ್ಷರಿ ವಿದ್ಯೆ.
ಅಂತ್ಯ ವರ್ಣ ಏನಿದೆ ಅದನ್ನು ಅವಲಂಬಿಸಿ ಗೀತಗಳನ್ನು ಮತ್ತು ಶ್ಲೋಕಗಳನ್ನು ಹೇಳುವ ವಿದ್ಯೆ ಏನಿದೆ ಅದಕ್ಕೆ ಪ್ರತಿಮಾಲ ಅಂತ ಕರೀತಾರೆ. ಆ ಬಳಿಕ 29ನೇ ವಿದ್ಯೆ ಅಂದರೆ ದುರ್ವಾಸಕ ಪ್ರಯೋಗ. ವಾದ ಮಾಡುವಾಗ, ಚರ್ಚೆ ಮಾಡುವಾಗ ಅಥವಾ ವಿನೋದಕ್ಕಾಗಿ ಸ್ನೇಹಿತರ ನಡುವೆ ಬಹಳ ಕಠಿಣವಾದಂಥ ಶಬ್ದಗಳನ್ನು ಪ್ರಯೋಗ ಮಾಡೋದು. ಸರ್ವೇ ಸಾಮಾನ್ಯವಾಗಿ ಬೇರೆ ಸಂದರ್ಭದಲ್ಲಿ ಕಠಿಣವಾದಂಥ ಪದಗಳನ್ನು ಪ್ರಯೋಗ ಮಾಡಿದರೆ ಕೆಲವರಿಗೆ ತಿಳಿಲಿಕ್ಕಿಲ್ಲ. ಆದರೆ ಕೆಲವೊಮ್ಮೆ ಚರ್ಚೆಗಾಗಿ ಮತ್ತು ಪಾಂಡಿತ್ಯ ಪ್ರದರ್ಶನಕ್ಕಾಗಿ, ವಿನೋದಕ್ಕಾಗಿ ಕಠಿಣ ಶಬ್ದವನ್ನು ಪ್ರಯೋಗ ಮಾಡೋದೇನಿದೆ ಅದಕ್ಕೆ ದುರ್ವಾಸಕ ಪ್ರಯೋಗ ಅಂತ ಕರೀತಾರೆ. ಪುಸ್ತಕ ವಾಚನ ಅಂತಂದ್ರೆ ಯಾವುದಾದ್ರೂ ಗ್ರಂಥವನ್ನ ನಾವು ವಾಚನ ಮಾಡುವಾಗ ಅಲ್ಲಿ ಇಲ್ಲದೇ ಇರುವಂತ ಕೆಲವು ವರ್ಣಗಳನ್ನು ಜೋಡಿಸ್ಕೊಂಡು ಓದೋದು. ಉದಾಹರಣೆಗೆ ದೇವಕಿ ಅಂತ ಒಂದು ಶಬ್ದ ಬಂದ್ರೆ ಅನ್ನೋ ಶಬ್ದಕ್ಕೆ ಮೊದಲೊಂದು ಅಕ್ಷರವನ್ನು ಜೋಡಿಸ್ಕೊಳ್ಳೋದು. ಕಿ ಈ ಥರ ಮಾತಾಡೋದು. ಇದನ್ನು ಕೂಡ ಆಧುನಿಕ ಕಾಲದಲ್ಲೂ ಕೆಲವರು ಅದನ್ನೊಂದು ಸ್ಪರ್ಧೆಯನ್ನಾಗಿ ಆಯೋಜನೆ ಮಾಡ್ಕೋತಾರೆ. ನೀವೇನು ಮಾತಾಡ್ತೀರಿ ಅದನ್ನ ಸೇರಿಸಿ ಮಾತಾಡಬೇಕು. ಆ ಅಕ್ಷರಕ್ಕಿಂತ ಮೊದಲು ಅಥವಾ ಆಮೇಲೆ ಒಂದು ಸೇರಿಸಿ ಸಾಧ್ಯ ಆದಷ್ಟು ವೇಗವಾಗಿ ಮಾತಾಡಬೇಕು. ಯಾವುದು ತಪ್ಪಬಾರದು. ತಪ್ಪದೇ ಇದ್ದವರಿಗೆ ಬಹುಮಾನ ಅಂತ ಯೋಜನೆ ಮಾಡೋದೊಂದಿದೆ. ಹೀಗೆ ವಿದುರ ಭಾಷೆ. ಪುಸ್ತಕ ವಾಚನ ಅಂದರೆ ಈ ವಿದ್ಯೆ. ಆ ಬಳಿಕ 31ನೇ ವಿದ್ಯೆ ಯಾವುದಂದ್ರೆ ನಾಟಕಾಖ್ಯಾಯಿಕಾ ದರ್ಶನ. ನಾಟಕ, ಕಥೆ ಮೊದಲಾದವುಗಳನ್ನು ಅಭಿನಯಪೂರ್ವಕವಾಗಿ ಮಾಡಿ ತೋರಿಸುವ ಕಲೆ. ಕಾವ್ಯ ಸಮಸ್ಯಾಪೂರ್ಣನೂ ಕೂಡ ಹೆಚ್ಚು ಕಡಿಮೆ ಎಲ್ಲರಿಗೂ ಪ್ರಸಿದ್ಧವಾದದ್ದು. ಪದ್ಯ ರೂಪದಿಂದ ಸಮಸ್ಯೆಗಳನ್ನು ಪೂರ್ಣ ಮಾಡೋದು ಅಂತ. ಈಗ ನಮಗೆಲ್ಲರಿಗೂ ಗೊತ್ತಿರುವಂಥ ಸಮಸ್ಯೆ ಅಂದ್ರೆ ಏನು? ಸಮಸ್ಯೆ ಅಂದ್ರೆ ಯಾವ್ದಾದ್ರು ಒಂದು ಕಷ್ಟ ಅಥವಾ ಪ್ರಾಬ್ಲಮ್ ಅಂತ ಅಂತೀವಿ. ಆದರೆ ಸಂಸ್ಕೃತದಲ್ಲಿ ವಿಶೇಷವಾಗಿ ಪಂಡಿತರ ಜಾಣ್ಮೆಯನ್ನ, ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಇಂಥದೊಂದು ಸಮಸ್ಯಾಪೂರ್ತಿಯನ್ನ ಆಯೋಜನೆ ಮಾಡುವುದು ಹಿಂದೆ ಇತ್ತು. ಈಗೂ ಕೆಲವು ಕಡೆ ಅದೊಂದು ನಡೀತದೆ. ಉದಾಹರಣೆಗೆ ಒಬ್ಬ ಪರೀಕ್ಷಕನಾದವ ಅಥವಾ ಹಿರಿಯ ಪಂಡಿತ ಆದವ ಒಂದು ಶ್ಲೋಕವನ್ನು ಹೇಳ್ತಾನೆ, ತಾನೇ ರಚನೆ ಮಾಡಿದ್ದಾಗಲಿ ಅಥವಾ ಬೇರೆ ಕಡೆಯಲ್ಲಿ ಇದ್ದಾಗಲಿ. ಅದು ಆ ಶ್ಲೋಕ ಅವನೇನು ಹೇಳಿರ್ತಾನಲ್ಲ, ಒಂದು ಶ್ಲೋಕ ಅಥವಾ ಒಂದು ತುಣುಕು, ಅದರ ಹಿಂದೆ ಮುಂದಿನ ಪದಗಳಿಗೆ ಸಂಬಂಧ ಕಾಣೋದಿಲ್ಲ. ಸಂಬಂಧ ಕಾಣುವಂತೆ ಮಾಡಿ ಇನ್ನೊಂದು ಶ್ಲೋಕವನ್ನು ರಚನೆ ಮಾಡಬೇಕು. ಅದಕ್ಕೆ ಸಮಸ್ಯೆ ಪೂರ್ತಿ ಅಂದ್ರೆ ತುಂಬೋದು ಅಂತ ಅರ್ಥ. ಉದಾಹರಣೆಗೆ ವಿಶ್ಲೇಷಣೆ ಅಂತಿಂದ ಅದು ಉದಾಹರಣೆ ಹೇಳ್ತಾನೆ. ಈಗ ಚಕ್ರಂ ಚಕ್ರಸ್ಯ ದುರ್ಲಭಂ ಅಂತ ಒಂದು ಮಾತು. ಚಕ್ರ ಅಂದ್ರೆ ಮಜ್ಜಿಗೆ, ಚಕ್ರ ಅಂದ್ರೆ ಇಂದ್ರ, ದುರ್ಲಭ ಅಂದ್ರೆ ಸಿಗಲಾರದು ಅಂತ ಅರ್ಥ. ಇಂದ್ರನಿಗೆ ಮಜ್ಜಿಗೆ ಕೂಡ ಸುಲಭವಾಗಿ ಸಿಗೋದಿಲ್ಲ ಅಂತ ಅದರ್ಥ. ಇಂದ್ರ ಅಂದ್ರೆ ಸ್ವರ್ಗಲೋಕದ ಅಧಿಪತಿ, ಅವನಿಗೆ ಎಲ್ಲಾ ರೀತಿಯಾದಂಥ ಸುಖಗಳು ಅನಾಯಾಸವಾಗಿ ಸಿಗಬೇಕು. ಅಂಥದ್ದು ಇಂದ್ರನಿಗೆ ಮಜ್ಜಿಗೆ ಸಿಗೋದಿಲ್ಲ ಅಂದ್ರೆ ಏನರ್ಥ? ಹೀಗೆ ಒಂದು ಸಮಸ್ಯೆಯನ್ನ ಇಟ್ಟರೆ ಅದಕ್ಕೆ ಪ್ರತಿಯಾಗಿ ಪಂಡಿತರಾದವರು, ವಿದ್ಯಾರ್ಥಿಗಳಾದವರು ಒಂದು ಶ್ಲೋಕವನ್ನು ರಚನೆ ಮಾಡಬೇಕು. ಚಕ್ರಂ ಚಕ್ರಸ್ಯ ದುರ್ಲಭಂ ಅನ್ನೋ ಮಾತಿನ ಅಂತರಾರ್ಥ ಏನು, ಅಥವಾ ಅವುಗಳಿಗೆ ಪದಗಳಿಗೆ ವಿಭಿನ್ನ ಜೋಡಣೆ ಹೇಗೆ? ಚಕ್ರಂ ಚಕ್ರಸ್ಯ ದುರ್ಲಭಂ ಅಂತ ಕೇಳಿದಾಗ ಒಬ್ಬ ಯಾರೋ ಪಂಡಿತ ಆ ಸಮಸ್ಯೆ ಪೂರ್ತಿಯನ್ನು ಮಾಡಿದ್ದು ನನಗೀಗ ನೆನಪಿಗೆ ಬರ್ತದೆ. ಅದು ಹೇಗೆ ಅಂದರೆ, ಭೋಜನಾಂತೇಶ ಕಿಂಪೇಯಂ, ಅವನೊಂದು ಶ್ಲೋಕ ರಚನೆ ಮಾಡಿದ ಪಂಡಿತ ಸಮಸ್ಯೆ ಪೂರ್ತಿಯನ್ನು ಮಾಡಲಿಕ್ಕಾಗಿ. ಊಟದ ಕೊನೆಗೆ ಏನು ಕುಡಿಬೇಕು? ಭೋಜನಾಂತೇಶ ಕಿಂಪೇಯಂ ಜಯಂತಹ ಸಸ್ಯ ವಹಿಸುತಃ. ಜಯಂತ ಯಾರ ಮಗ? ಊಟ ಆದ ಬಳಿಕ ಏನು ಕುಡಿಬೇಕು? ಜಯಂತ ಯಾರ ಮಗ? ಪಠಂ ವಿಷ್ಣು ಪದಂ ಪ್ರೋಕ್ತಂ. ವಿಷ್ಣು ಪದ ಅಂದರೆ ಭಗವಂತನ ಪಾದ. ಭಗವಂತನ ಪಾದ ಹೇಗಿದೆ ಅಂತ 3 ಪ್ರಶ್ನೆಗಳು. ಒಂದು ಶ್ಲೋಕ ಸಂಸ್ಕೃತ ಭಾಷೆಯಲ್ಲಿ ಮತ್ತು ಉಳಿದ ಯಾವುದೋ ಭಾಷೆಗಳಲ್ಲಿ ಒಂದು ಕವನ ಅಥವಾ ಒಂದು ಪದ್ಯ, ಒಂದು ಶ್ಲೋಕ ತಯಾರಾಗಬೇಕಾದ್ರೆ ಅದಕ್ಕೆ 4 ಪಾದಗಳಿರ್ಬೇಕು. ಭೋಜನಾಂತೇಶ ಕಿಂಪೇಯಂ ಅಂತ ಮೊದಲೊಂದು ಪಾದ ಬಂತು. ಜಯಂತಹ ಕಸ್ಯ ವಯಸ್ಸುತಃ ಅಂತ 2ನೇ ಪಾದ. ಪಠಂ ವಿಷ್ಣು ಪದಂ ಪ್ರೋಕ್ತಂ ಅಂತ 3 ಪಾದ. 4ನೇ ಪಾದ ಉತ್ತರ. ಆ ಹಿರಿಯನಾದಂಥ ಪಂಡಿತ ಚಕ್ರಂ ಚಕ್ರಸ್ಯ ದುರ್ಲಭಂ ಅಂತ ಮೊದಲೇನು ಹೇಳಿದ್ನಲ್ಲ, ಅವನು ಕೊಟ್ಟದ್ದನ್ನು 4ನೇ ಪಾದವನ್ನಾಗಿಟ್ಕೊಂಡು ತಾನು 3 ಪಾದಗಳನ್ನು ರಚನೆ ಮಾಡಿ, ಮೊದಲಿನ 3 ಪಾದಗಳನ್ನು ತಾನು ರಚನೆ ಮಾಡಿ 4ನೇ ಪಾದ ಅವನೇನು ಕೊಟ್ಟಿದ್ನಲ್ಲ ಅದನ್ನೇ ಜೋಡಿಸಿಕೊಂಡು ಒಟ್ಟಾರೆ ಒಂದು ಶ್ಲೋಕವನ್ನು ರಚನೆ ಮಾಡಿ, ಆ ಶ್ಲೋಕಕ್ಕೆ ಒಂದು ಸುಸಂಬದ್ಧವಾದಂಥ ಅರ್ಥ ಇರಬೇಕು. ಬೇಕಾಬಿಟ್ಟಿಯಾಗಿ ಶ್ಲೋಕ ರಚನೆ ಮಾಡುವಂತಿಲ್ಲ. ಅದಕ್ಕೆ ಏನಂದ್ರೆ ಸಮಸ್ಯೆ ಪೂರ್ತಿ ಅಂತ ಹೆಸರು. ಆ ಶ್ಲೋಕದ ಅರ್ಥ ಏನಂದ್ರೆ, ಊಟದ ಕೊನೆಗೆ ಏನು ಕುಡಿಬೇಕು? ಚಕ್ರಂ ಚಕ್ರಸ್ಯ ದುರ್ಲಭಂ ಅಂತ ಮಾತಿದೆ. ಮಜ್ಜಿಗೆ ಇಂದ್ರನಿಗೂ ಕೂಡ ದುರ್ಲಭ ಅಂತ.
ಮಜ್ಜಿಗೆ ಅನ್ನೋದು ಒಂದು ಶಬ್ದಕ್ಕೆ ಉತ್ತರ ಆಗಬೇಕು. ಶ್ಲೋಕದ ಮೊದಲನೇ ಪಾದಕ್ಕೆ ಮಜ್ಜಿಗೆ ಅನ್ನೋ ಶಬ್ದ ಉತ್ತರ. ಊಟದ ಕೊನೆಗೆ ಏನು ಕುಡಿಬೇಕು ಅಂದ್ರೆ ಮಜ್ಜಿಗೆ ಕುಡಿಬೇಕು. ಜಯಂತ ಯಾರ ಮಗ ಅಂದ್ರೆ ಇಂದ್ರನ ಮಗ. ಶಕ್ರ ಅಂದ್ರೆ ಇಂದ್ರ, ಇಂದ್ರನ ಮಗನೇ ಜಯಂತ. ಕಥಂ ವಿಷ್ಣು ಪದಂ ಪ್ರೋಕ್ತಂ, ವಿಷ್ಣು ಪದ ಅಂದ್ರೆ ಭಗವಂತನ ಪಾದ. ಭಗವಂತನ ಪಾದ ಹೇಗಿದೆ ಅಂದ್ರೆ ದುರ್ಲಭವಾಗಿದೆ, ಎಲ್ಲರಿಗೂ ಸುಲಭವಾಗಿ ಸಿಗುವಂಥದ್ದಲ್ಲ. ಭಕ್ತರಾದವರಿಗೆ, ಜ್ಞಾನಿಗಳಾದವರಿಗೆ, ವಿರಕ್ತರಿಗೆ ಮಾತ್ರ ಸಿಗುವಂಥದ್ದು. ಹಾಗಾಗಿ ವಿಷ್ಣು ಪದ ಅಂದ್ರೆ ಭಗವಂತನ ಪಾದ ಹೇಗಿದೆ ಅಂದ್ರೆ ದುರ್ಲಭವಾಗಿದೆ. ಹೀಗೆ ಆ 3 ಪಾದಗಳನ್ನು ರಚನೆ ಮಾಡಿ ಆ 3 ಪಾದಗಳಿಗೆ ಉತ್ತರವಾಗಿ ಕೊನೆಯ ಶ್ಲೋಕ. ಹೀಗೆ ಅನೇಕ ರೀತಿಯಾದಂತಹ ಸಮಸ್ಯಾ ಪೂರ್ತಿಗಳನ್ನ, ಸಮಸ್ಯೆಯನ್ನು ಯಾರಾದ್ರೂ ಕೊಡಬಹುದು, ಅದನ್ನು ಪೂರ್ತಿ ಮಾಡೋದೇನಿದೆಯಲ್ಲ ಅದು ಮಹತ್ವ. ಹಾಗೆ ಅಂದ್ರೆ ಸಾಂದರ್ಭಿಕವಾಗಿ ನೆನಪು ಬಂತು ಅಂತ ಹೇಳಿದೆ. ಕ ಖ ಗ ಘ ಅಂತ ಒಬ್ಬ ರಾಜ ಒಂದು ಸಮಸ್ಯೆಯನ್ನು ಕೊಟ್ಟನು. ಕ ಖ ಗ ಘ ಅದನ್ನು ಸಮಸ್ಯೆ ಪೂರ್ಣ ಮಾಡೋದು ಹೇಗೆ? 4 ಅಕ್ಷರಗಳು ಓದ್ತಾರೆ, ಕ ಖ ಗ ಘ. ಯಾವ ಪಂಡಿತರಿಗೂ ಏನೂ ತಿಳಿಯಲಿಲ್ಲ. ಆಗ ಕಾಳಿದಾಸ ಅದನ್ನು ತನ್ನ ಜ್ಞಾನಿಯಿಂದ ಸಮಸ್ಯೆಯನ್ನು ಪೂರ್ಣ ಮಾಡಿದ. ಕಾಳಿದಾಸ ಆವತ್ತಿನ ದಿವಸ ಸಭೆಗೆ ಬರೋದು ತಡ ಆಗಿತ್ತು. ಆಗ ಸಭೆಗೆ ಬಂದು ಬೇಗ ಕಾಳಿದಾಸನ ಕರ್ಕೊಂಡು ಬಾ ಅಂತ ರಾಜ ಕಳಿಸಿದ, ಭೋಜರಾಜ. ಒಬ್ಬ ಸೇವಕ ಕಾಳಿದಾಸನ ಹತ್ರ ಹೋಗಿ ಹೇಳಿದ, ಬೇಗ ಬನ್ನಿ, ರಾಜರು ಕಾಯ್ತಾ ಇದ್ದಾರೆ, ಸಭೆಗೆ ಬನ್ನಿ ಅಂತ. ಏನು ಅವಸರ ಅಂತ ಕೇಳಿದೆ ಕಾಳಿದಾಸ. ರಾಜರು ಒಂದು ಸಮಸ್ಯೆಯನ್ನು ಇಟ್ಟಿದ್ದಾರೆ ಪಂಡಿತರ ಮುಂದೆ, ಕ ಖ ಗ ಘ ಅಂತ. ಅದು ಉತ್ತರ ತಿಳಿದಿಲ್ಲ ಜನ ಯಾರಿಗೂ, ಪಂಡಿತರಿಗೂ. ಹಾಗಾಗಿ ತಾವೇ ಬರಬೇಕು, ಬೇಗ ಸಮಸ್ಯೆ ಪೂರ್ತಿ ಮಾಡಬೇಕು. ಆಯ್ತು ಬರ್ತೀನಿ ಅಂದ ಕಾಳಿದಾಸ. ದಾರಿಯಲ್ಲಿ ಬರುವಾಗ ಒಬ್ಬ ಚಿಕ್ಕ ಹುಡುಗಿ ಕಾಣಿಸಿದ್ಲು. ಸಾತ್ವಂ ಬಾಲೆ ಅಂತ ಕೇಳಿದ ಕಾಳಿದಾಸ. ಹುಡುಗಿ ನೀನು ಯಾರು ಅಂತ. ಅವಳು ನಾನು ಕಾಂಚನಮಾಲಾ ಅಂತ ಹೇಳಿದ್ವಿ. ನನ್ನ ಹೆಸರು ಕಾಂಚನಮಾಲಾ ಅಂತ ಅವಳು ತನ್ನ ಹೆಸರು ಹೇಳಿದ್ವಿ. ಅಷ್ಟೇ ಚಿಂತೆ, ನಿನ್ನ ಕೈಯಲ್ಲಿರೋದು ಏನದು? ಮತ್ತೆ ಕಾಳಿದಾಸ ಪ್ರಶ್ನೆ ಕೇಳಿದ. ತಾಲಿಪತ್ರಂ ಅಂತ ಅವಳು ಉತ್ತರ ಹೇಳಿದ್ಲು. ತಾಲಿಪತ್ರ ಅಂದ್ರೆ ಇವತ್ತಿನ ನೋಟ್ಬುಕ್, ಆವಾಗಿನ ಕಾಲದ ತಾಳೆಗರಿ. ಅವಳು ಉತ್ತರ ಹೇಳಿದ್ಲು. ಅಷ್ಟೇ ಚಿಂತೆ ತಾಲಿಪತ್ರಂ ಕಾವಾ ರೇಖಾ, ಅದರಲ್ಲಿ ಏನು ಬರೆದಿದೆ ಅಂತ ಕೇಳಿದೆ ಕಾಳಿದಾಸ. ಆ ಹುಡುಗಿ ಹೇಳಿದ್ಲು ಕಾಕಾಗ ಅಂತ ಹೇಳಿದ್ವಿ. ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಮಾಡೋ ಹುಡುಗಿ. ಹಾಗಾಗಿ ಅವಳು ನೀನು ಯಾರು ಅಂತ ಕೇಳಿದ ಕಾಂಚನಮಾಲಾ ಅಂದ್ಲು. ನಿನ್ನ ತಾಯಿ ಹೆಸರೇನು ಅಂತ ಕೇಳಿದಕ್ಕೆ ಸಸ್ಯಾಸ್ಪತ್ರಿ ಕನಕಲತಾಯ, ಕನಕಲತಾ ಅನ್ನುವ ಹೆಣ್ಣು ಮಗಳು ನಾನು. ಕೈಯಲ್ಲಿರೋದೇನು ಅಂದ್ರೆ ತಾಳೆಗರಿ, ಅದರಲ್ಲಿ ಏನು ಬರೆದಿದೆ? ಕಾಕಾಗ ಅಂತ ಬರೆದಿದೆ. ಪೂರ್ಣ ಶ್ಲೋಕ ತಯಾರಾಯಿತು. ಕಾಳಿದಾಸ ಅದನ್ನು ಬಂದು ಭೋಜರಾಜನಿಗೆ ಮಂಡಿಸಿದ ಶ್ಲೋಕವನ್ನು. ಆ ಭೋಜರಾಜ ಕೊಟ್ಟಂತ ಸಮಸ್ಯೆ ಪೂರ್ಣ ಆಯಿತು ಅಂತ ಹೇಳ್ತಾರೆ. ಹೀಗೆ ಆ ಕವಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನೋದಕ್ಕಾಗಿ ಆ ಸಮಸ್ಯಾ ಪೂರ್ತಿ, ಅವರ ಪಾಂಡಿತ್ಯವನ್ನ ಮತ್ತು ಅವರ ಸಮಯ ಸ್ಫೂರ್ತಿಯನ್ನ ಪರೀಕ್ಷೆ ಮಾಡೋದಕ್ಕಾಗಿ ಮಾಡಿಸಿದಂಥ ಆಯೋಜನೆ ಅದೊಂದು ಸಮಸ್ಯಾ ಪೂರ್ತಿ ಅಂತ. ಪಟ್ಟಿಕಾವ್ಯತ್ರ ಬಾಣ ವಿಕಲ್ಪಾಹ ಅಂತ 33ನೇ ವಿದ್ಯೆ. ಆ 33ನೇ ವಿದ್ಯೆಗೆ ಏನರ್ಥ ಅಂದ್ರೆ ಬೆಟ್ಟಗಳಿಂದ ಬುಟ್ಟಿ, ತಟ್ಟೆ ಮೊದಲಾಂಶವನ್ನು ರಚನೆ ಮಾಡೋದು ಬೆಟ್ಟದಿಂದ. ಇದು 33ನೇ ವಿದ್ಯೆ. 34ನೇದು ಚಕ್ಷಕರ್ಮಾಣಿ. ಚಕ್ಷ ಅಂದ್ರೆ ಬಡಿಗರ, ಮರಗೆಲಸ ಮಾಡುವಂತ ಏನು ಕರೀತಾರೆ, ಚಕ್ಷಕರ್ಮಾಣಿ ಅಂತ ಕರೀತಾರೆ. ವಿವಿಧ ರೀತಿಯಾದಂಥ ಕೆತ್ತನೆಗಳನ್ನು ಮಾಡೋದು. 35ನೇದು ಏನಿದೆ ತಕ್ಷಣ ಅಂತ ಅದಕ್ಕೂ ಹೆಸರು, ಗುಡಿಗಾರಿಕೆ. ಮರವನ್ನು ಕೆತ್ತಿ ಮಂಚ, ಆಸನ ಮೊದಲಾದವುಗಳನ್ನು ಮಾಡೋದು. ಮೊದಲನೇದ್ದು ಸೂಕ್ಷ್ಮವಾದ ಕೆತ್ತನೆಯನ್ನು ಮಾಡೋದು, ಹಿಂದೆ ಹೇಳಿದ್ದು. ಇದು ಸಾಮಾನ್ಯವಾದಂತಹ ಗೃಹೋಪಯೋಗಿಯಾದಂತಹ ಉಪಕರಣಗಳನ್ನು ಮಾಡೋದಕ್ಕೆ ತಕ್ಷಣ ಅಂತ ಕರೀತಾರೆ. 36ನೇದು ವಾಸ್ತುವಿದ್ಯೆ, ಗೃಹ ನಿರ್ಮಾಣ ವಿದ್ಯೆ. ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. 37ನೇದು ರೂಪ್ಯ ರತ್ನ ಪರೀಕ್ಷಾ, ಬೆಳ್ಳಿ ರತ್ನ ಮೊದಲಾದವುಗಳನ್ನು ಪರೀಕ್ಷೆ ಮಾಡೋದು. ಇದು ರೂಪ್ಯ ರತ್ನ ಪರೀಕ್ಷಾ. ಅದು ಕೃತಕವಾದದ್ದು ಅಥವಾ ಅಸಲಿಯಾದದ್ದು ಅಂತ ಪರೀಕ್ಷೆ ಮಾಡೋದು ಏನಿದೆಯಲ್ಲ, ಅದು ರೂಪ್ಯ ರತ್ನ ಪರೀಕ್ಷಾ. ರೂಪ್ಯ ಅಂದ್ರೆ ಬೆಳ್ಳಿ, ರತ್ನ ಅಂದ್ರೆ ಮುತ್ತು, ರತ್ನ ಇತ್ಯಾದಿಗಳು. ಧಾತುವಾದ, ಧಾತು ಅಂದ್ರೆ ಲೋಹಗಳು ಅಂತ ಅರ್ಥ. ಕಲ್ಲು, ಮಣ್ಣು, ಲೋಹ, ರತ್ನ ಮೊದಲಾದಂತಹ ಧಾತುಗಳೇನಿದೆಯಲ್ಲ ಅವುಗಳನ್ನು ಭೂಮಿಯಿಂದ ತೆಗೆಯುವುದು ಮತ್ತು ಅವುಗಳನ್ನು ಶುದ್ಧ ಮಾಡುವುದು, ಇದಕ್ಕೆ ಧಾತುವಾದ ಅಂತ ಹೀಗೆ ಕರೀತಾರೆ. ಮಣಿ, ರಾಗ, ಆಕಾರ ಜ್ಞಾನಂ, ರತ್ನಗಳ ಬಣ್ಣ, ಆ ರತ್ನಗಳ ಪ್ರಭೇದ ಇತ್ಯಾದಿಗಳನ್ನು ತಿಳ್ಕೊಳ್ಳೋದು. ಇಲ್ಲಿ ಕೆಲವು ಕಡೆ ನಮಗೆ ಹಿಂದಿಂದಕ್ಕೂ ಮುಂದಿಂದಕ್ಕೂ ವ್ಯತ್ಯಾಸ ತಿಳಿಯೋದಿಲ್ಲ. ಅಥವಾ ಅಲ್ಲಿ ಏನು ಹೇಳಿದ್ದಾರೋ ಒಂದು ನಿಮ್ಮ ಮುಂದೆ ಹೇಳಿದನಷ್ಟೇ. ಮತ್ತು ಈ 64 ವಿದ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆ ಈ ಭಾಗವತದ ವ್ಯಾಖ್ಯಾನದಲ್ಲಿ ಒಂದು ವಿವರಣೆ ಇದೆ. ಮತ್ತು ಇನ್ನೂ ಕೆಲವು ಕಡೆ ಬೇರೆ ಬೇರೆ ಕಡೆ ಪುರಾಣ, ವಿಶ್ವಕೋಶ ಮೊದಲಾದ ಕಡೆ ಬೇರೆ ಬೇರೆ ಕಡೆ ಯಾವ ವಿಷಯದಲ್ಲೂ ನಮ್ಮ ಪಂಡಿತರಲ್ಲಿ ಸಮಾನ ಅಭಿಪ್ರಾಯ ಇರೋದು ಕಷ್ಟ. ಹಾಗಾಗಿ 64 ವಿದ್ಯೆಗಳು ಯಾವುದು ಅನ್ನೋದ್ರ ಬಗ್ಗೆ ಮತ್ತು ಕೆಲವು ಕಡೆ ಬೇರೆ ಮಾಹಿತಿಗಳಿದೆ. ಇಲ್ಲಿ ಉಪಲಬ್ಧ ಇರೋ ಮಾಹಿತಿಯನ್ನು ನಿಮ್ಮ ಎದುರಿಗೆ ಹೇಳಿದ್ದೇನೆ ಅಷ್ಟೇ.
ಆಮೇಲೆ 44ನೇದು ವೃಕ್ಷಾಯುರ್ವೇದ ಯೋಗ. ಮನುಷ್ಯನಿಗೆ ಸಂಬಂಧಪಟ್ಟಂತೆ ಪಶುಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಏನಿದೆಯಲ್ಲ, ಹಾಗೆ ವೃಕ್ಷಗಳಿಗೆ ಸಂಬಂಧಪಟ್ಟಂತ ಚಿಕಿತ್ಸೆ ಇದೆ. ವೃಕ್ಷಗಳನ್ನು ಹೇಗೆ ನೆಡಬೇಕು, ಹೇಗೆ ಬೆಳೆಸಬೇಕು, ಅವುಗಳಿಗೆ ಸರಿಯಾದ ಫಲ ಹೇಗೆ ತಗೊಳ್ಬೇಕು ಅಂತ, ಅದಕ್ಕೆ ವೃಕ್ಷಾಯುರ್ವೇದ ಅಂತ ಕರೀತಾರೆ. ಆಮೇಲೆ 41ನೇದು ಮೇಷ ಕುಕ್ಕುಟ ಲಾವಕ ಯುದ್ಧ ವಿಧಿ. ಮೇಷ ಅಂದ್ರೆ ಟಗರು, ಕುಕ್ಕುಟ ಅಂದ್ರೆ ಕೋಳಿ, ಲಾವಕ ಅಂದ್ರೆ ಕಿಚ್ಚಿರಿ ಪಕ್ಷಿ. ಕಿಚ್ಚಿರಿ ಪಕ್ಷಿ ಅಂತ ಯಾವ ಪಕ್ಷಿ ಏನು ಅಂತ ನನಗೂ ಗೊತ್ತಿಲ್ಲ. ಕಿಚ್ಚಿರಿ ಕಿಚ್ಚಿರಿ ತೈತರೀಯೋಪನಿಷತ್ತು ಅಂತಿದೆಯಲ್ಲ, ಅದು ಆ ಕಿಚ್ಚಿರಿ ಅನ್ನೋ ಪಕ್ಷಿಯ ರೂಪದಲ್ಲಿ ದೇವತೆಗಳು ಒದಗಿಸಿದಂತಹ ವಿದ್ಯೆ. ಈ ಪಕ್ಷಿಗಳನ್ನ ಪಳಗಿಸಿ ಅವುಗಳ ಮೂಲಕ ಪರಸ್ಪರ ಯುದ್ಧ ಮಾಡಿಸೋ ಕ್ರಿಯೆ ಏನಿದೆಯಲ್ಲ, ಕೋಳಿ ಕಾಳಗ, ಟಗರಿನ ಕಾಳಗ, ಅದಕ್ಕೆ ಈ ಮೇಷ ಕುಕ್ಕುಟ ಲಾವಾಗಿ ಯುದ್ಧ ವಿಧಿ ಅಂತ ಕರೀತಾರೆ. ಇದು 41ನೇ ವಿಧಿ. 42ನೇದು ಏನಂದ್ರೆ ಸುಖಸಾರಿಕಾ ಪ್ರಲಾಪನ. ಗಿಳಿ, ಮೈನಾ ಪಕ್ಷಿ ಮೊದಲಾದವುಗಳನ್ನ ಮಾತಾಡ್ಸೋದು, ಅವುಗಳಿಗೆ ಭಾಷೆಯನ್ನು ಕಲಿಸೋದಕ್ಕೆ ಏನು ಕರೀತಾರೆ, ಸುಖಸಾರಿಕಾ ಪ್ರಲಾಪನ. 33ನೇದು ಉತ್ಸಾದನೆ, ಸಂವಾಹನೆ, ದೇಹಮರ್ದನೆ ಕೌಶಲ್ಯ, ಅಂಗಮರ್ದನ ಕೌಶಲ್ಯ. ಶಾಸ್ತ್ರ ಸಿದ್ಧವಾಗಿ ಶರೀರಕ್ಕೆ ಮಸಾಜ್ ಮಾಡುವ ಕ್ರಿಯೆ ಏನಿದೆಯಲ್ಲ, ಅದನ್ನ 43ನೇ ವಿದ್ಯೆ ಅಂತ ಕರೀತಾರೆ. 44ನೇ ವಿದ್ಯೆ ಯಾವುದಂದ್ರೆ ಅಕ್ಷರ ಮುಷ್ಟಿಕಾ ಕಥನ. ಗುಟ್ಟಾದ ವಿಷಯಗಳನ್ನು ಮಾತಾಡಲಿಕ್ಕೆ ನೀವು ಗುಂಪಿನಲ್ಲಿದ್ದೀರಿ, ನಮ್ಮಿಬ್ಬರಿಗೆ ಮಾತ್ರ ಗುಟ್ಟಾಗಿ ಒಂದು ಯಾವ್ದಾದ್ರು ವಿಷಯವನ್ನು ಮಾತಾಡಬೇಕಾದ ಪ್ರಸಂಗ ಬಂದ್ರೆ, ಆಗ ಕೈ ಬೆರಳುಗಳ ಮೂಲಕ ಮತ್ತು ಸಂಕೇತಗಳ ಮೂಲಕವಾಗಿ ಪರಸ್ಪರ ನಾನೊಂದು ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ಏನು ಬಳಕೆ ಮಾಡ್ತೀವಲ್ಲ, ಅದನ್ನ ಅಕ್ಷರ ಮುಷ್ಟಿಕಾ ಕಥನ ಅಂತ ಕರೀತಾರೆ. ಆ ಬಳಿಕ ಲೇಖಿತ ವಿಕಲ್ಪ. ಗುಟ್ಟಾದ ವಿಷಯಗಳನ್ನು ಹೇಳಲಿಕ್ಕೆ ಇದು ಒಂದು ವಿದ್ಯೆ, ಈ 45ನೇದು ಕೂಡ. ಅದು ಹೇಗೆ ಅಂದ್ರೆ ಅಕ್ಷರಗಳನ್ನು ಬದಲಾವಣೆ ಮಾಡಿ ಹೇಳೋದು. ನೀವು ಆಡು ಭಾಷೆಯನ್ನು ಬಳಕೆ ಮಾಡ್ತಿರ್ತೀರಿ, ಆದ್ರೆ ಅಕ್ಷರಗಳನ್ನು ಬದಲು ಮಾಡಿ ಸುತ್ತಮುತ್ತಲಿನವರಿಗೆ ತಿಳಿಯೋದಂತೆ ಹೇಳುವ ವಿದ್ಯೆ ಏನಿದೆಯಲ್ಲ, ಅದಕ್ಕೆ ಲೇಖಿತ ವಿಕಲ್ಪ ಅಂತ ಕರೀತಾರೆ. 46ನೇದು ದೇಶ ಭಾಷಾ ವಿಜ್ಞಾನ. ವಿವಿಧ ರೀತಿಯಾದಂತಹ ಪ್ರಾದೇಶಿಕವಾದಂತಹ ಭಾಷೆಗಳನ್ನ ತಿಳ್ಕೊಳ್ಳೋದಕ್ಕೆ ದೇಶ ಭಾಷಾ ವಿಜ್ಞಾನ ಅಂತ ಕರೀತಾರೆ. 48ನೇದು ಪುಷ್ಪ ಶಕಟಿಕ. ಹೂವಿನಿಂದ ಮತ್ತು ಗಿಡದ ರೆಂಬೆಗಳಿಂದ ಬಂಡಿಯನ್ನು ತಯಾರು ಮಾಡೋದು. ಮಕ್ಕಳ ಆಟಕ್ಕಾಗಿ, ವಿನೋದಕ್ಕಾಗಿ, ಅಲಂಕಾರಕ್ಕಾಗಿ ಬಂಡಿಯನ್ನು ತಯಾರು ಮಾಡೋದು ಹೂವು ಮತ್ತು ಮರದ ರೆಂಬೆಗಳಿಂದ. ಇದು ಪುಷ್ಪ ಶಕಟಿಕ. 48ನೇದು ನಿಮಿತ್ತ ಜ್ಞಾನ. ನಮ್ಮ ಸುತ್ತಮುತ್ತಲು ಶಕುನ ಮತ್ತು ಅಪಶಕುನಗಳೇನಿರ್ತಾವಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಅದರ ಫಲ ಏನು ಅಂತ ವಿವರಣೆ ಮಾಡೋದಿದೆಯಲ್ಲ, ಅದಕ್ಕೆ ನಿಮಿತ್ತ ವಿಜ್ಞಾನ ಅಂತ ಕರೀತಾರೆ. ಆಮೇಲೆ 49ನೇದು ಯಂತ್ರ ಮಾತೃಕ. ಸಜೀವವಾದಂತಹ ಮತ್ತು ನಿರ್ಜೀವವಾದಂತಹ ಯಂತ್ರಗಳನ್ನ ತಯಾರು ಮಾಡುವುದು, ಇದಕ್ಕೆ ಯಂತ್ರ ಮಾತೃಕ ಅಂತ ಕರೀತಾರೆ. ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹಿಂದೊಮ್ಮೆ ನಾನು ಹೇಳಿದ್ದೆ, ಈ ಮಥುರಾ ನಗರದಲ್ಲಿ ಶತ್ರುಗಳ ಮೇಲೆ ಕಲ್ಲನ್ನು ಬಿಸಾಕುವಂಥ ಯಂತ್ರಗಳಿದ್ದು ಅಂತ ಹಿಂದೊಮ್ಮೆ ಹೇಳಿದ್ದೆ. ಅದು ಆ ಹರಿವಂಶದ ಯಾವುದೋ ಒಂದು ಭಾಗದಲ್ಲಿ ಆ ಮಾಹಿತಿ ಇದೆ. ಹೀಗೆ ಅಂಥ ಯಂತ್ರಗಳನ್ನ ಬಳಕೆ ಮಾಡೋದು ಕೂಡ ನಮ್ಮ ಪ್ರಾಚೀನರಿಗೆ ತಿಳಿದಿತ್ತು ಅಂತ ನಾವು ನೋಡ್ಕೊಳ್ಬೋದು. ಅಲ್ಲೇ ಸಜೀವವಾದಂಥ ಮತ್ತು ನಿರ್ಜೀವವಾದಂಥ ಯಂತ್ರ. ಸಜೀವವಾದಂಥ ಯಂತ್ರ ಅಂದರೆ ಆಧುನಿಕವಾದಂಥ ಯಂತ್ರಮಾನವರು ಇದ್ದಾರಲ್ಲ, ಅದಕ್ಕೆ ಸಮಾನವಾದಂಥ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ನಾವು ವಿವಿಧ ರೀತಿಯಾದ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಅಂತ ನಾನು ಊಹೆ ಮಾಡ್ತೇನೆ. ಧಾರಣ ಮಾತೃಕ. ಓದಂಥ ಶಾಸ್ತ್ರವನ್ನ ಗ್ರಹಣ ಮಾಡಿ ದೃಢವಾಗಿ ತಲೆಯಲ್ಲಿ ಇಟ್ಕೊಳ್ಳೋದೇನಿದೆಯಲ್ಲ, ಅದು ಧಾರಣ ಮಾತೃಕ. ಅದೊಂದು ಪ್ರತ್ಯೇಕವಾದ ವಿದ್ಯೆ. ಇವತ್ತು ಎಷ್ಟೋ ಜನ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ ಹೇಗೆ ಪಾಠ ಹೇಳಬೇಕು ಮತ್ತು ಕೇಳಿದ ಪಾಠವನ್ನು ಹೇಗೆ ನೆನಪಿಟ್ಕೋಬೇಕು, ಅರ್ಥ ಮಾಡ್ಕೋಬೇಕು ದೊಡ್ಡ ಸಮಸ್ಯೆ ಇವತ್ತು. ಅದಕ್ಕಾಗಿ ಅವರು ಸೈಕಾಲಜಿಸ್ಟ್ ಕಡೆ ಕೌನ್ಸಿಲಿಂಗ್ ಹೋಗ್ತಾರೆ, ಮನೋವಿಜ್ಞಾನಿಗಳ ಕಡೆ ನನಗೆ ನೆನಪಿನ ಶಕ್ತಿ ಹೆಚ್ಚು ಸರಿ ಅಂತ ಹೋಗ್ತಾರೆ. ಅದನ್ನೆಲ್ಲ ಪ್ರಾಚೀನರು ಗುರುತಿಸಿ, ಆ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೊಂದು ಪ್ರತ್ಯೇಕವಾದಂಥ ವಿದ್ಯೆಯನ್ನೇ ನಮ್ಮ ಪ್ರಾಚೀನರು ತಯಾರು ಮಾಡಿದ್ರು. ಅದು ಧಾರಣ ಮಾತೃಕ.